ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಚ್ಡಿಕೆ ಡಿಕೆಶಿ ನಡುವೆ ಮುಗಿಯದ ಬಿಡದಿ ಫೈಟ್. ಬಾಬಾ ನಾನ್ ರೆಡಿ ಅಂತ ಹೇಳಿ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಎಚ್ಡಿಕೆ ಡಿಕೆಶಿ ನಡುವೆ ಮುಗಿಯದ ಬಿಡದಿ ಫೈಟ್. ಬಾಬಾ ನಾನ್ ರೆಡಿ ಅಂತ ಹೇಳಿ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ನಾಳೆ ಬಿಡದಿಯಲ್ಲಿ ಜೆಡಿಎಸ್ನಿಂದ ಮತ್ತೆ ಪ್ರೊಟೆಸ್ಟ್. ಸಿಎಂ ಡಿಕೆಶಿಗೆ ಮತ್ತೆ ಆಹ್ವಾನವನ್ನ ನೀಡಿದ ಕುಮಾರಸ್ವಾಮಿ. ನಾಳೆ ಮಧ್ಯಾಹ್ನದವರೆಗೂ ನಾನು ಬೈರಮಂಗಲದಲ್ಲಿ ಕಾಯ್ತೀನಿ, ಸಿಎಂ ಬಂದ್ರೆ ಸಂತೋಷ, ಚರ್ಚೆಗೆ ಬನ್ನಿ ಅಂತ ಈಗಾಗಲೇ ನಾನು ಪತ್ರವನ್ನ ಬರೆದಿದ್ದೇನೆ. ಅವರು ಏನು ಉತ್ತರವನ್ನ ಕೊಟ್ಟಿಲ್ಲ ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ನಾವೇನ್ ಗಲಾಟೆ ಮಾಡಿಸಲು ಹೋಗ್ತಾ ಇದ್ದೀವ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ರೈತರು ಮಾಡ್ತಾ ಇರೋ ಪ್ರತಿಭಟನೆಗೆ ಬೆಂಬಲವನ್ನ ಕೊಡ್ತಾ ಇದ್ದೇವೆ. ನಾನು ಕೊಟ್ಟ ಟೈಮ್ಗೆ ಹೋಗ್ತಾ ಇದ್ದೇನೆ. ಅವರು ಬಂದ್ರೆ ಒಳ್ಳೇದು. ನನ್ನ ಹೋರಾಟ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಅಲ್ಲ. ಇದರಲ್ಲಿ ನನಗೆ ಯಾವ ಪ್ರತಿಷ್ಠೆಯೂ ಇಲ್ಲ ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮಾಡಬೇಕು ಕೆಲಸ ಏನೇ. ನಾಳೆ ನಾನು ಏನು ಸಮಯ ಕೊಟ್ಟಿದ್ದೆ, ರೈತರ ಜೊತೆಯಲ್ಲೇ ಕೂತು ಚರ್ಚೆ ಮಾಡೋಕ್ಕೆ ಹೋಗ್ತೀನಿ. ಬಂದರೆ ಅವರು ಬರ್ಬೋದು, ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ. ಬಂದರೆ ಒಳ್ಳೆಯದು. ಇದು ಸ್ಮೂತಾಗಿ ಆಗಬೇಕು. ನಿನ್ನೆಯಿಂದ ಕೆಲವರು ಒಂದು 15-20 ಜನ ಕೂರಿಸಿದ್ದಾರೆ. ಈಗ ಅವರು ಒಂದು ಕಡೆ ನಮಗೆ ಭೂಮಿ ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೇವೆ ಅಂತೇಳಿ ಅವರೊಂದು 20 ಜನ ಈಗೇನು ನೆನ್ನೆ ರಾತ್ರಿಯಿಂದ ಟೆಂಟ್ ಹಾಕೊಂಡವ್ರೀಗ ಅದ್ರ ಎದುರುಗಡೆನೆ. ಅದು ನನಗೆ ಗೊತ್ತಾಗ್ತದೆಲ್ಲ, ಅರ್ಥ ಆಗ್ತದೆ. ಇನ್ನು ಯಾವ ಕಾರಣಕ್ಕೋಸ್ಕರ ಇವೆಲ್ಲ ಒಳಗಡೆ ನಡೀತಿದೆ, ಅದರ ಬ್ಯಾಕ್ಗ್ರೌಂಡ್ ಏನು ಎಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನ್ನ ಪ್ರಶ್ನೆ, ಇಲ್ಲಿ ಶಿವಕುಮಾರ್ ಅವರ ಈ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ನನ್ನ ಹೋರಾಟ ಅಲ್ಲ ಇದು. ಇಲ್ಲಿ ರೈತರು ಒಂದು ಬಾರಿ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಏನು ಮಾಡಿದ್ರು, ಈಗ ಒಂದು 7 ತಿಂಗಳಿದ್ದೆ. ಅದರ ಆಧಾರದ ಮೇಲೆ ರೈತರು ನಾವು ಭೂಮಿ ಕೊಡ್ಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್ ಏನಿದೆ. ಅವರ ಹೋರಾಟ 450-470 ದಿವಸ ಆಗೋಗಿದೆ. ಈಗ ಅವರ ಒಂದು ಅಹವಾಲಿಗೋಸ್ಕರವಾಗಿ ನಾನು ಇದಕ್ಕೆ ಇಂಟರ್ಫಿಯರ್ ಆಗಿದ್ದೀನಿ. ನಾನು ಪರವೂ ಇಲ್ಲ, ವಿರೋಧವೂ ಇಲ್ಲ, ರೈತರ ಪರವಾಗಿದ್ದೀನಿ. ರೈತರು ಕೊಡ್ಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್. ಅದರಿಂದ ಇದರಲ್ಲಿ ಪ್ರತಿಷ್ಠೆ ಇಲ್ಲ ಅನ್ನೋದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಈಗ ರೈತರೆಲ್ಲ ಒಪ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ಧಾರಾಳವಾಗಿ ಮಾಡ್ಕೊಳ್ಳಿ. ಆದರೆ ಬಲವಂತ ಮಾಡಿ ರೈತರುಗಳನ್ನು ಬೇರೆ ಬೇರೆ ರೀತಿ ನೀವು ಅವ್ರನ್ನ ಎದುರಿಸ್ತಕ್ಕಂಥದ್ದಕ್ಕೆ ಹೋದ್ರೆ ಉಪಯೋಗ ಬರೋದಿಲ್ಲ. ಪ್ರೀತಿಯಿಂದ ಮಾಡಬೇಕು ಕೆಲಸ ಏನೇ ಮಾಡಿದ್ರು ಪ್ರೀತಿಯಿಂದ ಮಾಡಬೇಕಾಗ್ತದೆ. ವಿರೋಧ ಇದ್ದಾಗ ಯಾತಕ್ಕೆ ಆಟ? ಇದು ನನ್ನ ಪ್ರಶ್ನೆ. ನಾಳೆ ನಾನು ಏನು ಸಮಯ ಕೊಟ್ಟಿದ್ದೆ, ರೈತರ ಜೊತೆಯಲ್ಲೇ ಕೂತು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕಾನೂನಿನ ಪ್ರಕಾರ ಹೋರಾಟ. ಕಾನೂನು ಮೀರಿ ಸರ್ಕಾರದವರು ಏನು ಮಾಡಲು ಹೊರಟಿದ್ದಾರೆ, ಕಾನೂನು ಪ್ರಕಾರ ನಾನು ಹೋರಾಟವನ್ನ ಮಾಡ್ತೀನಿ. ಇವರು ಚರ್ಚೆಗೆ ಬಂದ್ರೆ ಎಲ್ಲ ಸುಗಮವಾಗಿ ಆಗುತ್ತೆ. ಇವರೇ 144 ಸೆಕ್ಷನ್ ಹಾಕಲು ಹೊರಟಿದ್ದಾರೆ. ನಾವೇನಲ್ಲಿ ಗಲಾಟೆ ಮಾಡಲು ಹೋಗ್ತಾ ಇಲ್ಲ. ಎಲ್ಲರ ಮೇಲೆ ಗದಾ ಪ್ರಹಾರ ಮಾಡಲು ಹೊರಟ್ರೆ ಆಗುತ್ತಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ಗೆ ಎಚ್ಡಿ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಸಾಂಕೇತಿಕವಾಗಿ ಧರಣಿ ಮಾಡ್ಕೊಂಡೇನು ಕೂತಿದ್ದಾರೆ. 470 ದಿವಸದಿಂದ ಒಂದು ಅವರಿಗೆ ಬೆಂಬಲ ಕೊಡ್ಲಿಕ್ಕೆ ಹೋಗ್ತಿದ್ದೀನಿ ಅಷ್ಟೇ. ನಾಳೆ ಅವ್ರ ಜೊತೆ ಚರ್ಚೆ ಮಾಡ್ಕೊಂಡು ಬರ್ತೀನಿ. ನಾನು ವೆಯ್ಟ್ ಮಾಡ್ತೀನಿ, ಮಧ್ಯಾಹ್ನದವರೆಗೂ ಅಲ್ಲೇ ಇರ್ತೀನಿ. ಬಂದು ಅವ್ರು ಕೂತ್ಕೊಂಡು ಸುಗಮವಾಗಿ ಮಾಡ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ರೈತರೆಲ್ಲ ಒಪ್ಕೊಳ್ಳೋದಾದ್ರೆ ನಾಳೆ ಗಲಾಟೆ ಮಾಡೋಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಗಲಾಟೆ ಮಾಡ್ಸೋಕೆ ಕೊಟ್ಟಿರೋದು ಅವರಿಗೆ 144 ಸೆಕ್ಷನ್ ಹಾಕೋದಕ್ಕೆ ನನ್ನ ಅಭಿಪ್ರಾಯದಲ್ಲಿ. ಯಾಕೆಂದರೆ ನಿನ್ನೆ ಒಂದು 20 ಜನ ಕೂರಿಸ್ಕೊಂಡವ್ರೀಗ. ಅಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗಿ ಅವ್ರು ಇಲ್ಲಿವರೆಗೆ ಕೊಟ್ಟಿರ್ತಕ್ಕಂಥ ಕಾಂಪನ್ಸೇಷನ್ ಎಷ್ಟು ಜನಕ್ಕೆ ಕೊಟ್ಟವ್ರೆ? 19 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. 20,000 ಕೋಟಿ ಪ್ರಾಜೆಕ್ಟಿಗೆ ಇನ್ನೂ 19 ಕೋಟಿ ಎಷ್ಟು ದಿವಸದಿಂದ ಬಲವಂತವಾಗಿ ಕೊಟ್ಕೊಂಡು ಹೊರಟವ್ರೆ. ಕೆಲವು ಪಾಪ ಕೊಟ್ಟಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಯಾಕೆ ಅಂದರೆ ಅಲ್ಲಿ ಕೊನೆ ಹಂತದಲ್ಲಿ ಕೆಲವು ಹಳ್ಳಿನಲ್ಲಿ ಎಷ್ಟೇ ಏನೇ ಆದರೂ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತು ನನಗೆ.
ಅದು ಸಣ್ಣ ಪ್ರಮಾಣದಲ್ಲಿದೆ, ಅಂಥವ್ರು ಕೊಟ್ಕೊಂಡಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಯಾಕೆಂದರೆ ಅವ್ರಿಗೆ ಯಾವುದು ಬೆಳೆ ಬೆಳೀಲಿಕ್ಕೂ ಆಗೋದಿಲ್ಲ. ಒಂದು 20 ವರ್ಷದೆಲ್ಲ ನೀರು ಹರಿತದಲ್ಲಿ ಅಲ್ಲಿ ರೊಚ್ಚಿನ ಒಂದು ಇದು ಬೆಳೆದಿರ್ತಕ್ಕಂಥ ಇದ್ರಲ್ಲಿ ಆಗೋದಿಲ್ಲ ಅನ್ನೋದು ಗೊತ್ತು. ಹಾಗಂತೇಳಿ ಎಲ್ಲರ ಮೇಲೂ ಗದಾಪ್ರಾಯ ಮಾಡೋದ್ರಾಗುತ್ತಾ? ಜನ ಒಪ್ಕೊಂಡು ಕೊಟ್ಟರೆ ನಂದೇನು ಅಬ್ಜೆಕ್ಷನು? ಪ್ರೋಗ್ರಾಮ್ ಮಾಡಿ ನಾನೊಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋದವನಿಗೆ ಇಲ್ಲಿ ರಾಜಕೀಯಕ್ಕೋಸ್ಕರವಾಗಿ ಅಭಿವೃದ್ಧಿ ತಡಿಬೇಕು ಅಂತ ಹೇಳ್ತೀನ? ಸಾಂಕೇತಿಕವಾಗಿ ಧರಣಿ ಮಾಡ್ಕೊಂಡೇನು ಕೂತಿದ್ದಾರೆ 470 ದಿವಸದಿಂದ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಪೊಲಿಟಿಕಲ್ ಬ್ಯೂರೋ ದುರ್ಗೇಶ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ದುರ್ಗೇಶ್, ಈಗ HDK ವರ್ಸಸ್ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ HD ಕುಮಾರಸ್ವಾಮಿ ವರ್ಸಸ್ DKC ಅನ್ನುವಂತಾಗಿದೆ. ಇನ್ನು ಈ ವಿಚಾರದಲ್ಲಿ ಈಗಾಗಲೇ DK ಶಿವಕುಮಾರ್ ಅವರಿಗೆ ಬೈರಮಂಗಲಕ್ಕೆ ಬನ್ನಿ ಅಂತ ಹೇಳಿ ಇಲ್ಲಿ HDK ಅವರು ಕೂಡ ಹೇಳ್ತಾ ಇರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಎಸ್ ಅಂಕಿತ, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಮತ್ತು HDK ನಡುವೆ ಈಗ ಲೆಟರ್ ವಾರ್ ಶುರುವಾಗಿರುವಂತದ್ದು. CM ಅವರು ವಿಧಾನಸೌಧಕ್ಕೆ ಬನ್ನಿ ಚರ್ಚೆ ಮಾಡೋಣ ಅನ್ನೋ ನಿಟ್ಟಿನಲ್ಲಿ HD ಕುಮಾರಸ್ವಾಮಿ ಅವರ ಪತ್ರವನ್ನ ಬರೆದಿದ್ರು. ಆದ್ರೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರೋದ್ರಿಂದ ನಾನು ವಿಧಾನಸೌಧಕ್ಕೆ ಬರಕ್ಕೆ ಆಗೋದಿಲ್ಲ, ಈ ಬೈರಮಂಗಲಕ್ಕೆ 27ನೇ ತಾರೀಕು ನಾನು ಹೋಗ್ತಿದ್ದೀನಿ, ರೈತರೊಂದಿಗೆ ನೀವು ಕೂಡ ಚರ್ಚೆ ಮಾಡೋದಕ್ಕೆ ಬನ್ನಿ ಅನ್ನುವ ನಿಟ್ಟಿನಲ್ಲಿ ಪತ್ರವನ್ನ ಬರೆದಿದ್ರು. ಮತ್ತೆ ನಿನ್ನೆಷ್ಟೇ ಒಂದಿಷ್ಟು ಮತ್ತೆ ನೆನಪು ಮಾಡುವ ನಿಟ್ಟಿನಲ್ಲಿ ಪತ್ರವನ್ನು ಕೂಡ ಬರೆದಿರುವಂತದ್ದು. ಹೀಗಾಗಿ HD ಕುಮಾರಸ್ವಾಮಿ ಅವರು ಮತ್ತೆ DK ಶಿವಕುಮಾರ್ ಅವರ ನಡುವೆ ಇದೊಂದು ಪತ್ರದ ಸಮಾವೇಶ ಶುರುವಾಗಿದೆ. ಒಂದ್ ಕಡೆ HD ಕುಮಾರಸ್ವಾಮಿ ಅವರಿಗೆ ಆಹ್ವಾನ ನೀಡಿದಂತಹ CM ಅವರು ಬಿಡದಿ ರೈತರೊಂದಿಗೆ ಚರ್ಚೆಗೆ ಮುಂದಾಗ್ತಾರೆ ಅನ್ನುವಂಥದ್ದು ಒಂದ್ ಕಡೆ. ಯಾಕಂದ್ರೆ ಗವರ್ಮೆಂಟ್ ಕಾರ್ಯಕ್ರಮಗಳಿದಾವೆ, ಅದರಲ್ಲೂ ಕೂಡ ಕೆಂಪೇಗೌಡರ ಜಯಂತಿ ಇರೋದು ನಾಳೆ. ಹೀಗಾಗಿ ಬಿಡದಿ ರೈತರೊಂದಿಗೆ ಕುಮಾರಸ್ವಾಮಿ ಅವರು ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ನಾಳೆ ಅಲ್ಲೇ ಇರ್ತೀನಿ ಅನ್ನೋ ನಿಟ್ಟಿನಲ್ಲಿ ಪತ್ರವನ್ನ ಬರೆದಿರುವಂತದ್ದು. ಆದ್ರೆ DK ಶಿವಕುಮಾರ್ ಅವ್ರ ಜೊತೆಗೆ ಮಾತುಕತೆಗೆ ಮುಂದಾಗ್ತಾರ ರೈತರೊಂದಿಗೆ ಅನ್ನೋದು ಒಂದ್ ಕಡೆ ಚರ್ಚೆ ಆಗ್ತದೆ. HD ಕುಮಾರಸ್ವಾಮಿ ಅವರು ಈ ಒಂದು ಯೋಜನೆಗೆ ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ರೈತರು ಸಾಕಷ್ಟು ಇದಕ್ಕೆ ವಿರೋಧ ಇರೋದ್ರಿಂದ ನಾವು ಕೂಡ ಬೆಂಬಲವನ್ನು ನೀಡಿದ್ದೇವೆ. 2006ರಲ್ಲೂ ಕೂಡ ರೈತರ ವಿರೋಧ ಇದ್ದದಕ್ಕೆ ಈ ಒಂದು ಯೋಜನೆಯನ್ನು ನಾನು ಕೈ ಬಿಟ್ಟಿದ್ದೇನೆ. ಆದ್ರೆ ಸರ್ಕಾರ ಇದನ್ನ ಹಠಕ್ಕೆ ಬಿದ್ದು ಯೋಜನೆ ಮಾಡ್ತಾ ಇದೆ, ಇದು ಸರಿಯಲ್ಲ, ರೈತರ ವಿರೋಧವನ್ನು ಕಟ್ಟಿಕೊಂಡು ಮಾಡುವುದು ಸರಿಯಲ್ಲ ಅನ್ನೋ ನಿಟ್ಟಿನಲ್ಲಿ HD ಕುಮಾರಸ್ವಾಮಿ ಅವರು ಒಂದಿಷ್ಟು ಅಸಮಾಧಾನ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೀಗಾಗಿ ನಾಳೆ HD ಕುಮಾರಸ್ವಾಮಿ ಅವರ ಜೊತೆಗೆ ರೈತರೊಂದಿಗೆ ನಡೆಸುವಂತಹ ಸಭೆ ಮತ್ತು ಅಲ್ಲಿರುವಂತಹ ರೈತರ ಅಹವಾಲು ಸ್ವೀಕಾರ ಮಾಡೋದಕ್ಕೆ ಮುಂದಾಗ್ತಿರುವಂತದ್ದು. ಇದೇ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಕೂಡ ಭೇಟಿಯನ್ನ ಕೊಡ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಒಂದು ವೇಳೆ ಗೈರಾದ್ರೆ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಅನ್ನೋಂಥದ್ದು ಬಹಳ ಕಾದು ನೋಡ್ಬೇಕಾಗತ್ತೆ ಅಂಕಿತಾ. ಥ್ಯಾಂಕ್ ಯು ದುರ್ಗೇಶ್ ನಿಮ್ಮೆಲ್ಲ ಮಾಹಿತಿಗೆ.